ಕೊರೆಯುವ ಚಳಿ ಇರುವಂತಹ ದೆಹಲಿಯಲ್ಲಿ ವಿಧಾನಸಭೆ ಚುನಾವಣೆಯ ಬಿಸಿ ಕಾವೇರ್ತಾನೆ ಇದೆ. ಎಲೆಕ್ಷನ್ ಹತ್ತಿರ ಆಗ್ತಾ ಇದೆ. ಪಕ್ಷಾಂತರ ಪರ್ವ ಕೂಡ ಜೋರಾಗಿ ಶುರುವಾಗಿದೆ. ಎಲ್ಲ ಪಕ್ಷಗಳಿಗೂ ಕೂಡ ಪೌರತ್ವ NRCನೇ ದೊಡ್ಡ ಮಹಾ ಅಸ್ತ್ರ. ಹಾಗಿದ್ರೆ ಹೇಗಿದೆ ನೋಡಿ ರಾಷ್ಟ್ರ ರಾಜಧಾನಿಯಲ್ಲಿ ಎಲೆಕ್ಷನ್ ಕಾವು. ಬನ್ನಿ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತೊಮ್ಮೆ ದೆಹಲಿ ಗದ್ದುಗೆ ಹಿಡಿಬೇಕು ಅಂತ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಿದೆ. ಇದಕ್ಕೆ ಉತ್ತಮ ಉದಾಹರಣೆ ಅಂತಂದರೆ ಇವತ್ತು ಕಾಂಗ್ರೆಸ್ ಪಕ್ಷ ಕರೆದಿರುವಂತಹ ವಿಪಕ್ಷಗಳ ಸಭೆಗೆ ಆಮ್ ಆದ್ಮಿ ಪಕ್ಷ ಗೈರು ಹಾಜರಾಗಿರೋದು. ಇಷ್ಟಕ್ಕೂ ಕಾಂಗ್ರೆಸ್ ಪಕ್ಷ ಸಭೆ ಕರೆದಿದ್ದೇಕೆ, ಜೊತೆಗೆ ಆಮ್ ಆದ್ಮಿ ಪಕ್ಷ ಗೈರು ಆಗಿದ್ದೇಕೆ ಅನ್ನುವಂಥದ್ದೇ ಆಸಕ್ತಿದಾಯಕವಾದಂತಹ ವಿಷಯ. ಮತ್ತೊಮ್ಮೆ ದೆಹಲಿ ಗದ್ದುಗೆ ಹಿಡಿಯೋಕೆ ಆಮ್ ಆದ್ಮಿ ಬಹಳ ಎಚ್ಚರಿಕೆ ಹೆಜ್ಜೆ ಇಡ್ತಾ ಇದೆ. ಸಿಎಎ ಬಗ್ಗೆ ಒಗ್ಗಟ್ಟಿನ ವಿರೋಧಕ್ಕಾಗಿ ಕಾಂಗ್ರೆಸ್ ಕರೆದಿದ್ದ ವಿಪಕ್ಷಗಳ ಸಭೆಗೆ ಆಮ್ ಆದ್ಮಿ ದಿಗ್ಗಜರು ಗೈರಾದ್ರು. ಇದಕ್ಕೆ ಕಾರಣವೂ ಇದೆ. ಸಿಎಎ ಜಾರಿಯಾದ್ಮೇಲೆ ನಡೆದ ಜಾರ್ಖಂಡ್ ಚುನಾವಣೆಯಲ್ಲಿ ಅಧಿಕಾರದಲ್ಲಿದ್ದ ಬಿಜೆಪಿ ಸೋತಿತ್ತು. ಆದ್ರೆ ಪಡೆದ ಮತಗಳ ಪ್ರಮಾಣ ಜಾಸ್ತಿ. ಈಗ ಸಿಎಎ ವಿರೋಧಿಸಿದ್ರೆ ಕೆಲವು ಹಿಂದೂ ಮತಗಳು ದೂರವಾಗಬಹುದು. ಕಾಯ್ದೆ ಬೆಂಬಲಿಸಿದ್ರೆ ಅಲ್ಪಸಂಖ್ಯಾತ ಮತಗಳು ದೂರವಾಗಬಹುದು. ತಟಸ್ಥವಾಗಿದ್ರೆ ಸಮಸ್ಯೆ ಆಗಲ್ಲ. ಸಭೆಗೆ ಹೋದ್ರೆ ಕಾಂಗ್ರೆಸ್ ಜೊತೆ ಮೈತ್ರಿ ಎಂಬ ಸಂದೇಶ ಹೋಗುತ್ತೆ. ಬಿಜೆಪಿಗೆ ಇದು ಅಸ್ತ್ರ ಆಗತ್ತೆ. ಅದಕ್ಕೆ ಕಳೆದ ಬಾರಿಯಂತೆ ಬಿಜೆಪಿ ಕಾಂಗ್ರೆಸ್ ಜೊತೆ ಸಮಾನ ಅಂತರ ಕಾಯ್ದುಕೊಂಡಿದೆ. ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಎಎಪಿ ಹೊಂದಿರುವ 67 ಕ್ಷೇತ್ರಗಳಲ್ಲಿ ಗೆಲ್ಲುವ ಮೂಲಕ ಕಳೆದ ಬಾರಿ ಕ್ಲೀನ್ ಸ್ವೀಪ್ ಮಾಡಿತ್ತು. ಈಗಲೂ ಅದೇ ಲೆಕ್ಕಾಚಾರ ಹಾಕೊಂಡಿದೆ. ಇದರ ಮಧ್ಯೆ ಕಾಂಗ್ರೆಸ್ ತೊರೆದ ಹಲವು ನಾಯಕರು ಇವತ್ತು ಆಮ್ ಆದ್ಮಿ ಪಕ್ಷ ಸೇರಿದ್ದಾರೆ. ಇದು ಕೇಜ್ರಿವಾಲ್ಗೆ ಒಂದಷ್ಟು ಶಕ್ತಿ ತುಂಬಿದೆ. ಕೆಲ ಬಿಜೆಪಿ ನಾಯಕರಿಗೂ ಗಾಳ ಹಾಕಲಾಗಿದೆಯಂತೆ. ಇನ್ನು ದೆಹಲಿ ಎಲೆಕ್ಷನ್ ಮೇಲೆ ಹದ್ದಿನ ಕಣ್ಣಿಟ್ಟಿರೋ ಚುನಾವಣಾ ಆಯೋಗ ವಿವಿಧ ಪ್ರಕರಣಗಳಲ್ಲಿ 74 ಎಫ್ಐಆರ್ ದಾಖಲಿಸಿದೆ. ಇದರಲ್ಲಿ 21 ಎಫ್ಐಆರ್ಗಳು ನೀತಿ ಸಂಹಿತೆ ಉಲ್ಲಂಘನೆಯದ್ದು. ಇದನ್ನ ಬಿಟ್ಟರೆ ಆಯೋಗ 3,76,000 ಬಂಟಿಂಗ್ ಬ್ಯಾನರ್ಗಳನ್ನು ತೆರವುಗೊಳಿಸಿದೆ. 1,46,00,000 ಮತದಾರರು ಫೆಬ್ರವರಿ 8ಕ್ಕೆ ಮತದಾನ ಮಾಡಿದ್ದಾರೆ. ಫೆಬ್ರವರಿ 11ಕ್ಕೆ ಫಲಿತಾಂಶ. ಅಲ್ಲಿವರೆಗೂ ದೆಹಲಿಯಲ್ಲಿ ಪ್ರಚಾರ, ಪಕ್ಷಾಂತರ, ಆರೋಪ ಪ್ರತ್ಯಾರೋಪಗಳ ಅಬ್ಬರ. ಧರಣೀಶ್ ಬೂಕನಕೆರೆ, ನ್ಯೂಸ್ 18 ಕನ್ನಡ, ನವದೆಹಲಿ. ನ್ಯೂಸ್ ಮುಂದುವರಿಯುತ್ತೆ. ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಕಾಯ್ತಾ ಇರಿ.